ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಿದರ್ಶನ ಸ್ಯಾರೀಸ್ ಅವರ ಮಳಿಗೆಗೂ ಕೂಡ ಬಂದಿದ್ರೆ, ಈಗ ಮತ್ತೊಮ್ಮೆ ಮೆಗಾ ಎಕ್ಸ್ಪೋಗೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಎಕ್ಸ್ಪೋನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಿದರ್ಶನದವರು. ಸೊ ಇದು ಅವರ 5th ಎಕ್ಸ್ಪೋ. ಲಾಸ್ಟ್ 4 ಎಕ್ಸ್ಪೋಯಿಂದ ನಂಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರ 2 ಸ್ಟೋರ್ ನೋಡಿದ್ದೀನಿ. ರಾಮಮೂರ್ತಿ ನಗರಲ್ಲಿರೋ ಸ್ಟೋರ್ ಗೊತ್ತು, ಜಯನಗರಲ್ಲಿರೋ ಸ್ಟೋರ್ ಗೊತ್ತು. ಅವ್ರ ಕಲೆಕ್ಷನ್ಸ್ ಯಾವಾಗಲೂ ಸೂಪರ್ ಆಗಿರುತ್ತೆ. ನನ್ನ ಮದುವೆಗೂ ನಿದರ್ಶನದಲ್ಲೇ ಸ್ಯಾರೀಸ್ ತೆಗೆದಿದ್ದು. ಸೊ ನಂಗೆ ನಿದರ್ಶನ ಅಂದ್ರೆ ಒಂದು ಸ್ವಲ್ಪ ಯಾವಾಗ ಬೇಕಾದರೂ ಹೋಗ್ಬೋದಾಗಿರೋಂಥ ಒಂದು ಈಸಿಲಿ ಆ್ಯಂಡ್ ಟ್ರಸ್ಟಬಲ್ ಸ್ಯಾರಿ ಸ್ಟೋರ್. ಆ್ಯಂಡ್ ಲಕ್ಷ್ಮಿ ಮ್ಯಾಮ್ ಅದನ್ನ ರನ್ ಮಾಡ್ತಿರೋದು. ಸೊ ದಟ್ ಅವ್ರಿಗಿರೋ ಸ್ಯಾರಿ ಟೇಸ್ಟ್, ಅವರ ಸ್ಯಾರಿ ಕಲೆಕ್ಷನ್ಸ್ ಇದೆಲ್ಲ, ಇಟ್ಸ್ ಆಸಮ್. ನಂಗೆ ಯಾವಾಗಲೂ ಖುಷಿ ಆಗುತ್ತೆ. ನಿದರ್ಶನಕ್ಕೆ ಬರೋದು ಒಂಥರ ಮನೆಗೆ ಬಂದಂಗೆ ನನಗೆ. ನಿಮಗೆ ಇಲ್ಲಿ ತುಂಬ ಇಷ್ಟವಾದ ಸ್ಯಾರಿ ಯಾವಾಗಲೂ ತಗೊಳ್ಳೋದಂದ್ರೆ ಯಾವುದು? ಸೊ ಅವ್ರ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆಯಿತಾ. ಇದೇ ಒಂದು ಪರ್ಟಿಕ್ಯುಲರ್ ಇದಂತಲ್ಲ, ಬಟ್ ಅವರೆಲ್ಲ ಹ್ಯಾಂಡ್ ಪಿಕ್ ಮಾಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಸೊ ಎವ್ರಿ ಡಿಸೈನ್ಸ್ ಅವರು ಅಥೆಂಟಿಕ್ ವೇವರ್ಸಿಂದ ತೊಗೊಂಬರ್ತಾರೆ. ಸೊ ಮ್ಯಾಮೇ ಹೋಗಿ ಖುದ್ದು ಎಲ್ಲಿ ಅಥೆಂಟಿಕ್ ವೇವರ್ಸ್ ಇದ್ದಾರೆ, ಅದು ಯಾವುದೇ ಭಾಗದಲ್ಲಿರಲಿ, ದೇಶದ ಎಲ್ಲ ಮೂಲೆಗೆ ಹೋಗಿ ಅಲ್ಲಿಂದ ಅಥೆಂಟಿಕ್ ವೀವರ್ಸ್ನ ಪಿಕ್ ಮಾಡಿ ಅಲ್ಲೇ ಡಿಸೈನ್ಸ್ ಮಾಡಿಸಿ ತರಿಸೋವಂಥ ಸ್ಯಾರೀಸು. ಹಾಗಾಗಿ ಅವ್ರ ಸ್ಯಾರೀಸಲ್ಲಿ ಅಥೆಂಟಿಸಿಟಿ ನೀವು ಕ್ಲಿಯರಾಗಿ ನೋಡ್ಬೋದು. ಸೊ ನಾನೇ ನನ್ನ ಮದುವೆ ಕಾಂಜೀವರಂ ಸ್ಯಾರಿ ಹುಟ್ಟಿದ್ದೆ. ಅದರ ಅಥೆಂಟಿಸಿಟಿ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ, ಅದನ್ನು ವೇರ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ. ಹಾಂ, ತುಂಬ ಟ್ರೆಂಡಿಂಗ್ ಆಗಿತ್ತು. ಬಿಕಾಸ್ ಅದು ಫೀಲ್ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಸ್ಯಾರಿ ಬಗ್ಗೆ ಗೊತ್ತಿರೋರ್ಗಂತೂ ಅದು ಈಸಿಲಿ ಗೊತ್ತಾಗುತ್ತೆ. ಸ್ಯಾರಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಕಣ್ಮುಚ್ಕೊಂಡು ಬಂದು ಇಲ್ಲಿ ತೊಗೋಬೋದು. ಸೊ ಯಾವುದೇ ಡೌಟ್ ಇಟ್ಕೋಬೇಕಾದ ಅವಶ್ಯಕತೆ ಇರಲ್ಲ ಅಂತ. ಈಗ ಹೇಗೂ ಮ್ಯಾಮ್ ಯುಗಾದಿ ಹಬ್ಬ ಬರ್ತಾ ಇದೆ, ಮದುವೆ ಸೀಸನ್ಗಳು ಬೇರೆ, ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಎಲ್ಲಿ ತಗೊಳ್ಳೋದು, ಎಲ್ಲಿ ಬೆಸ್ಟ್ ಇರುತ್ತೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅವರಿಗೆಲ್ಲ ಇಲ್ಲಿ ಬರ್ಬೋದು ಅಂತೀರಾ? ಡೆಫಿನೆಟ್ಲಿ. ಆ್ಯಂಡ್ ಅವ್ರದ್ದು ತುಂಬ ಅಫೋರ್ಡೆಬಲ್ ಪ್ರೈಸಸ್ ನೀವು ಕಂಪೇರ್ ಮಾಡಿದ್ರೆ ಕೂಡ. ಸೊ ಯಾವುದೇ ಸ್ಯಾರೀಸ್ ಬೇರೆ ಕಡೆ ನೀವು ತುಂಬ ದೊಡ್ಡ ದೊಡ್ಡ ಶೋರೂಮಲ್ಲಿ 1 lakh 2 lakh ಕೊಟ್ಟು ತೊಗೊಳ್ಳೋವಂಥ ಸ್ಯಾರೀಸು ಇವರದ್ದು ಬಿಲೋ ದ ಲ್ಯಾಕ್ಸೇ ಇರುತ್ತೆ. ಸೊ ಆ ಥರದ ಅಫೋರ್ಡೆಬಲ್. ನಾನೇ ಯಾವಾಗಲೂ ಲಕ್ಷ್ಮಿ ಮ್ಯಾಮ್ಗೆ ಹೇಳ್ತೀನಿ, ಇಷ್ಟು ಕಡಿಮೆಗೆ ಹೆಂಗೆ ಕೊಡ್ತೀರಾ ನೀವು ಅಂತ. ಬಿಕಾಸ್ ಅಷ್ಟು ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ನ ಆ ಪ್ರೈಸ್ ರೇಂಜಲ್ಲಿ ಕೊಡೋದು ಕೂಡ ಅದು ಸಣ್ಣ ವಿಷಯ ಅಲ್ಲ. ಬಟ್ ಅವ್ರಿಗೆ ತುಂಬ ಕಸ್ಟಮರ್ಸ್ ಇರೋದ್ರಿಂದ ಅದು ಸಾಧ್ಯ ಆಗುತ್ತೆ. ಸೊ ಅವ್ರದ್ದೆಲ್ಲ ಟ್ರಸ್ಟೆಡ್ ಕಸ್ಟಮರ್ಸ್ಗಳೇ, ರಿಪೀಟೆಡ್ ಕಸ್ಟಮರ್ಸ್ ಬರ್ತಾ ಇರೋವಂಥದ್ದು. ಸೊ ಹಾಗಾಗಿ ಅದೊಂಥರ ನೀವು ಯಾರು ಬೇಕಾದರೂ ಬಂದು ಈಸಿಲಿ ಬೈ ಮಾಡ್ಬೋದಾಗಿರೋವಂಥದ್ದು. ಆ್ಯಂಡ್ ಸೆಲೆಕ್ಷನ್ಸು ಕೂಡ ನೀವೇನು ತುಂಬ ಯೋಚನೆ ಮಾಡಬೇಕಾಗಿಲ್ಲ, ನೋಡಿದ ತಕ್ಷಣ ಇಷ್ಟ ಆಗುವಂಥ ಸ್ಯಾರೀಸ್ ಅವರದ್ದು. ಹಾಗಾಗಿ ನೀವು ಆಗಲೇ ಬಂದುಬಿಟ್ಟಿದ್ದೀರಿ ಮ್ಯಾಮ್. ಈಗಾಗಲೇ ಎಕ್ಸ್ಪೋನ ಒಂದು ರೌಂಡ್ ಬಂದಿರ್ತೀರಾ, ಹೇಗೆಲ್ಲ ಇದೆ ಕಲೆಕ್ಷನ್ಸ್? ನಿಮಗೆ ಯಾವ್ದು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು ಎಲ್ಲನೂ ಕೂಡ. ಅವ್ರು ಈ ಸಲದ ಎಕ್ಸ್ಪೋದಲ್ಲಿ ನಾನೇ ಕೇಳದೇ ಇರೋ ಸ್ಯಾರೀಸ್ಗಳ ಪ್ಯಾಟರ್ನೆಲ್ಲ ಇಟ್ಟಿದ್ದಾರೆ. ನಾನೇ ಅನ್ಕೋತಿದ್ದೆ ನಾನು ಸುಮಾರು ಸ್ಯಾರೀಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಅಂತ. ಬಟ್ ಅವ್ರು ರೀಸೆಂಟಾಗಿ ಕೆಲವ್ದು ರಷ್ಯನ್ ಡೋಲಾ ಸಿಲ್ಕ್ ಎಲ್ಲ ಹೇಳಿದ್ರು. ಏನು ಅದ್ರ ಬಗ್ಗೆ ಅವ್ರಿಗಿರೋ ನಾಲೆಜು ಆ್ಯಂಡ್ ಎಲ್ಲ ಪ್ಯಾಟರ್ನ್ ಇಟ್ಟಿದ್ದಾರೆ, ಅದು ಖುಷಿಯಾಗುತ್ತೆ. ಇನ್ನೂ ಎಷ್ಟೋ ಬಾಕ್ಸಸ್ ಓಪನೇ ಮಾಡಿಲ್ವಂತೆ, ಇನ್ನೂ ಇಡೋದಕ್ಕಿದೆ ಅವ್ರ ಕಲೆಕ್ಷನ್ಸು. ಸೊ ನಿಯರ್ಲಿ ಒಂದು 15,000 ಸ್ಯಾರೀಸ್ನ ಅವ್ರು ಒಂದು ಕಡೆ ಹಾಕೋದಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ಅದನ್ನು ನೀಟಾಗಿ ಅವ್ರ ಟೀಮ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಕೆಟಗರಿ ವೈಸ್ ಇಟ್ಟಿದ್ದಾರೆ. ಸೊ ಈಸಿ ಆಗೋಗ್ಬಿಡುತ್ತೆ. ನಮ್ಗೆ ಯಾವ ಸ್ಯಾರಿ ಯಾವ ಕೆಟಗರಿಲಿ ಬೇಕು ಅಲ್ಲಿ ಹೋಗಿ ಬೈ ಮಾಡೋದು ತುಂಬ ಈಸಿ ಆಗುತ್ತೆ. ನೀವೇ ಹೇಳ್ದಂಗೆ ನಿಮಗೆ ತುಂಬ ಕ್ರೇಜ್ ಇದೆ ಸ್ಯಾರಿ ಉಡೋದ್ರಲ್ಲಿ. ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನೇ ಫಾಲೋ ಮಾಡಿದ್ರೆ ಸಾಕು ನಾವು. ನಿಮಗೆ ಅದೇನು ಅಷ್ಟು ಇಷ್ಟ ಸ್ಯಾರೀಸು? ಸ್ಯಾರಿ ಅಂದರೆ ಅದು ಇಷ್ಟ ಅಂತಲ್ಲ, ಅದು ನಮ್ಮ ಲೈಫ್ ಸ್ಟೈಲೇ. ಸ್ಯಾರಿ ಅದು ನಮ್ಮ ಐಡೆಂಟಿಟಿ. ಸೊ ಅದು ಈ ದೇಶದ ಐಡೆಂಟಿಟಿ ಕೂಡ. ಸೊ ಸ್ಯಾರಿನ ನೀವು ಇಂಥ ಇವೆಂಟ್ಗೆ ಹಾಕೋಕ್ಕಾಗಲ್ಲ ಅಂತಿಲ್ಲ. ಯಾವುದೇ ಈವೆಂಟ್, ಯಾವುದೇ ಸಂದರ್ಭ, ಎಲ್ಲಿ ಬೇಕಾದರೂ ನೀವು ಉಡ್ಬಹುದಾಗಿರೋ ಏಕೈಕ ಡ್ರೆಸ್ ಪ್ಯಾಟರ್ನ್ ಅಂತಂದ್ರೆ ಅದು ಸ್ಯಾರಿ ಮಾತ್ರ. ಈಗೊಂದು ಸ್ವಲ್ಪ ಜನ್ರೇಷನ್ ನೋಡಿದರೆ ಸ್ಯಾರಿನ ಉಡ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ವೆಸ್ಟರ್ನಿಗೆ ಬಾಗ್ತಾ ಇದ್ದಾರೆ. ಕಂಫರ್ಟ್ನ ಕಾರಣಕ್ಕೆ ವೆಸ್ಟರ್ನಿಗೆ ಹೋಗ್ತಿದ್ದಾರೆ. ಆದರೆ ಅವ್ರಿಗೆ ಏನೂ ಚಾಯ್ಸ್ ಸಿಕ್ಕಿಲ್ಲ ಅಂದಾಗ ಅವ್ರು ಹೋಗೋದು ಸ್ಯಾರಿಗೇನೆ. ಸೊ ನೀವೆಷ್ಟೇ ಮಾಡರ್ನ್ ಹೆಣ್ಮಕ್ಳಿರಲಿ, ಅವಳು ಕಬೋರ್ಡಲ್ಲಿ ಒಂದು ಸ್ಯಾರಿ ಇದ್ದೇ ಇರುತ್ತೆ. ಸೊ ಅದು ಎಲ್ಲರಿಗೂ ಅಕ್ಸೆಪ್ಟಬಲ್. ಅದರಲ್ಲಿ ಏನೂ ಇದಿಲ್ಲ. ಹಾಗಾಗಿ ಸ್ಯಾರಿ ಯಾವತ್ತಾದರೂ ಔಟ್ಡೇಟೆಡ್ ಆಗುತ್ತೆ ಕೇಳಿದ್ರೆ ನೆವರ್. ಸ್ಯಾರಿ ಯಾವತ್ತೂ ಔಟ್ಡೇಟೆಡ್ ಆಗಲ್ಲ. ಸ್ಯಾರಿ ಯಾವತ್ತೂ ಔಟ್ ಆಫ್ ದ ಟ್ರೆಂಡ್ ಆಗಲ್ಲ. ಅದು ಯಾವಾಗಲೂ ಟ್ರೆಂಡಿಂಗಲ್ಲಿ ಇರುತ್ತೆ. ಸೊ ಅದು ನಮ್ಮದೊಂದು ಐಡೆಂಟಿಟಿ. ಸೊ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಈ ದೇಶದ ಎಲ್ಲ ಹೆಣ್ಮಕ್ಳು ಕೂಡ ಅದನ್ನು ಐಡೆಂಟಿಟಿ ಆಗೇ ಕಾಪಾಡ್ಕೋತಾರೆ. ಹಾಗಾಗಿ ನೋಡಿ, ನಿಮ್ಮ ಹತ್ರ 30 ವರ್ಷದ ಜೀನ್ಸ್ ಸಿಗುತ್ತಾ? ಇಲ್ಲ. 30 ವರ್ಷದ ಹಿಂದಿನ ಸಲ್ವಾರ್ ಸಿಗುತ್ತಾ? ಇಲ್ಲ. ಬಟ್ 30 ವರ್ಷದ ಹಿಂದಿನ ಸ್ಯಾರಿ ಎಲ್ಲರ ಮನೇಲಿ ಇರುತ್ತೆ. ಸೊ ಅದು ಅಥೆಂಟಿಸಿಟಿ. ಆ್ಯಂಡ್ ಸೆಲ್ಲರ್ಸ್ ಕೂಡ ಅಥೆಂಟಿಸಿಟಿನ ಕಾಪಾಡ್ಕೊಂಡು ಹೋಗಬೇಕು. ನೀವು ಕೊಡೋ ಕ್ವಾಲಿಟಿ ಮೇಲೆ ಅದನ್ನ ಇನ್ನೂ 30-40 ವರ್ಷದ ನಂತರ ನಮ್ಮ ಮಕ್ಕಳು ಆ ಸ್ಯಾರಿನ ಕ್ಯಾರಿ ಮಾಡಬಲ್ಲರ? ಆ ಕ್ವಾಲಿಟಿ ಸ್ಯಾರಿ ನೀವು ಕೊಡ್ತಿದ್ದೀರಾ ಅನ್ನೋದನ್ನ ಸೆಲ್ಲರ್ಸ್ಗಳು ಕೂಡ ಯೋಚನೆ ಮಾಡಬೇಕು. ಆ ವಿಷಯದಲ್ಲಿ ಲಕ್ಷ್ಮಿ ಮ್ಯಾಮ್ ತುಂಬ ಪರ್ಟಿಕ್ಯುಲರ್ ಇದ್ದಾರೆ. ಸೊ ನಂಗೆ ಅದು ತುಂಬ ಇಷ್ಟ ಆಗುತ್ತೆ.
ನಿಮ್ಮ ಮನೆಯವರು ಮ್ಯಾಮ್ ಕೊಡಿಸ್ತಾರ ಸ್ಯಾರೀಸ್? ಅಲ್ಲ ಅವ್ರು ಕೊಡ್ಸೋಂಥದ್ದು ಏನಿಲ್ಲ. ನಾನು ಅರ್ಧ ಸ್ಯಾರೀಸ್ ಎಲ್ಲ ನಿದರ್ಶನದಿಂದಲೇ ತಗೋತೀನಿ ಅನ್ಸುತ್ತೆ. ಸೊ ನನಗೆ ಸ್ಯಾರಿ ಯಾವಾಗಲೂ ಕಡಿಮೆನೇ ಆಗಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಸಣ್ಣ ಸ್ಯಾರಿ ವಿಷಯದಲ್ಲಿ ಕೊಟ್ಟಿರೋದಂತ ಇರುತ್ತಲ್ಲ ಗೊತ್ತಿಲ್ಲ, ಅಂದರೆ ಕೊಡ್ತಾರೆ ಅವರು. ಕಲರ್ ಸೆಲೆಕ್ಷನ್ಸ್ ಎಲ್ಲ ಅವ್ರ ಹತ್ರನೇ ಮಾಡಿಸ್ಕೋತೀನಿ ನಾನು. ಯೂಶ್ವಲಿ ನೋಡೋರಿಗೆ ಗೊತ್ತಿರುತ್ತೆ ಕಲರ್ ಸೆಲೆಕ್ಷನ್ ಹೆಂಗೆ ಕಾಣುತ್ತೆ ಅಂತ. ಬಿಟ್ಟು ನಂಗೆ ಸಾರಿ ನಾನು ವೇರ್ ಮಾಡಬೇಕು, ಬಿಕಾಸ್ ಬೇರೆಯವ್ರ ಥರ ಒಂದು ಈವೆಂಟ್ಗೆ ಹೋಗಿ ಬಂದು ಸಾರಿ ಬಿಡಿಸಲ್ಲ ನಾನು. ಹೋಲ್ ಡೇ ಬೆಳಗ್ಗೆ 6:30 ಸಾರಿ ಉಟ್ರೆ ನೈಟ್ 12 o'clock ತನಕ ಸಾರಿ ಉಟ್ಕೊಂಡಿರ್ತೀನಿ. ಸೊ ನನಗೆ ಸಾರಿ ಯಾವಾಗಲೂ ಕಂಫರ್ಟೇಬಲ್ ಇರಬೇಕು, ಸೊ ಕ್ಯಾರಿಯಬಲ್ ಇರಬೇಕು. ಸೊ ಅಂಥ ಸಾರಿನ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ಉದಾಹರಣೆಗೆ ಸಿಲ್ಕ್ ಸ್ಯಾರಿ ಆ ಥರದ್ದು ನಿಮಗೆ ಇಷ್ಟ ಆಗುತ್ತೆ? ಹಾಂ, ನಾನು ಎಲ್ಲ ಪ್ಯಾಟರ್ನ್ ಸ್ಯಾರೀಸ್ ಟ್ರೈ ಮಾಡ್ತೀನಿ. ಅದು ಇದೆಯಲ್ಲ ಅಂತ. ಈಗ ನಿಮಗೆ ಕ್ರೇಪ್ ಸ್ಯಾರೀಸ್ ಈಗ ಟ್ರೆಂಡಲ್ಲಿದೆ, ಬಟ್ ಕ್ಯಾರಿ ಯಾಕೆ ಟ್ರೆಂಡಲ್ಲಿದೆ ಅಂತ ಕೇಳಿದ್ರೆ ಇವತ್ತು ಅದು ಕ್ಯಾರಿ ಮಾಡೋದು ತುಂಬ ಈಸಿ. ಹಾಗಾಗಿ ಸೊ ಮ್ಯಾಮ್ ಅಲ್ಲೊಂದು ಸಾಫ್ಟ್ ಸ್ಯಾರೀಸ್ ಇಟ್ಟಿದ್ದಾರೆ. ಒಂದೊಂದು ಪ್ಯಾಟರ್ನ್ ಹೆಂಗೆ ಅದು ವರ್ಕ್ ಆಗುತ್ತೆ ಅಂತ. ನಾವು ಮಂಗಳೂರಿನ ಸಾಫ್ಟ್ ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ತುಂಬ ಹೋಗ್ತೀವಿ. ವೈ? ಬಿಕಾಸ್ ನಮ್ಮ ಹ್ಯುಮಿಡಿಟಿ ಏರಿಯಾಗೆ ಅದು ತುಂಬ ಮ್ಯಾಚ್ ಆಗುತ್ತೆ, ನಮಗೆ ತುಂಬ ಕಂಫರ್ಟೇಬಲ್ ಅಂತ. ಸೊ ಆ ಥರ ಸ್ಯಾರೀಸ್ ಇದೆ, ನೀವು ತೊಗೊಳ್ಳಿ ನಿದರ್ಶನದಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸ್ಯಾರಿಲಿ. ಸೊ ಈಗ ನಿಮ್ಮ ಯಜಮಾನ್ರು ಕಲರ್ ಕಲೆಕ್ಷನ್ ಅವರ ಸೆಲೆಕ್ಷನ್ ಹೇಗಿರುತ್ತೆ? ಅವ್ರ ಸೆಲೆಕ್ಷನ್ ಚೆನ್ನಾಗಿದೆ, ನಾನು ಸ್ವಲ್ಪ ಸೆಲೆಕ್ಷನಲ್ಲಿ ವೀಕು. ಬಟ್ ಕಲರ್ ಕಾಂಬಿನೇಷನಲ್ಲಿ ಅವರೊಂದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಅವ್ರು ಸ್ವಲ್ಪ ಡ್ರೆಸ್ಸಿಂಗ್ ಸ್ಟೈಲೆಲ್ಲ ಸ್ವಲ್ಪ ಜಾಸ್ತಿ ಅವರು ಪ್ರಿಫರ್ ಮಾಡ್ತಾರೆ. ಅವರು ಟ್ರೆಡಿಷ್ನಲ್ ಅನ್ನೋದಕ್ಕಿಂತ ಅವ್ರಿಗೆ ಒಳ್ಳೆ ಟೇಸ್ಟ್ ಇದೆ. ಸೊ ನಾನಷ್ಟು ಅದ್ರ ಹಿಂದೆ ಹೋಗಲ್ಲ, ಚೆನ್ನಾಗಿ ಕಾಣುತ್ತಾ ಇಲ್ಲ ಅಂತ ನೋಡಲ್ಲ. ಬಟ್ ಅವ್ರು ಎವ್ರಿಥಿಂಗ್ ಶುಡ್ ಬಿ ಮ್ಯಾಚ್ ಆ ಥರ ಸ್ವಲ್ಪ ಪರ್ಟಿಕ್ಯುಲರ್ ಇದರಲ್ಲಿ. ಸೊ ಇಫ್ ಇಟ್ ಇಸ್ ಟ್ರೆಡಿಷ್ನಲ್ ಅಂದರೆ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಇರಬೇಕು, ಮಿಕ್ಸ್ ಮ್ಯಾಚ್ ಮಾಡಬಾರ್ದು. ಆ್ಯಂಡ್ ಅವ್ರ ಟೇಸ್ಟ್ ಚೆನ್ನಾಗಿದೆ, ಹಾಗಾಗಿ ಕಣ್ಮುಚ್ಚಿ ಅವ್ರು ಸೆಲೆಕ್ಟ್ ಮಾಡಿ ಸೀರೆ ನೋಡ್ಬೋದು ಹಾಗೆ. ಅದೇ ಮ್ಯಾಮ್, ಈಗ ನೀವು ಬಿಗ್ ಬಾಸಿಂದ ನಾವು ಬಂದಮೇಲೆ ನೋಡ್ತಾನೆ ಇರ್ತೀವಿ, ಒಂದೊಂದು ಸ್ಯಾರಿಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀರಾ. ಬಿಗ್ ಬಾಸಿಗೆ ಬಂದಮೇಲೆ ಏನಾದರೂ ನಿಮಗೆ ಚೇಂಜಸ್ ಆಗಿರೋದು, ಬದಲಾವಣೆ? ಅಂದರೆ ಸ್ಯಾರೀಸ್ ನಾನು ಮುಂಚೆನೂ ಉಡ್ತಿದ್ದೆ, ಬಿಗ್ ಬಾಸ್ಗಿಂತ ಮುಂಚೆ ನಾನು ಬರೀ ಸ್ಯಾರೀಸೇ ಉಡ್ತಿದ್ದೆ. ಬಟ್ ಸ್ಟೈಲಿಂಗಲ್ಲಿ ತುಂಬ ಡಿಫ್ರೆನ್ಸ್ ಆಗಿದೆ. ಬಿಫೋರ್ ದ ಬಿಗ್ ಬಾಸ್ ನಾನು ಸ್ಟೈಲ್ ಮಾಡ್ತಿರ್ಲಿಲ್ಲ ಸ್ಯಾರಿನ, ಈಗ ಸ್ಟೈಲಿಂಗ್ ಮಾಡ್ತೀನಿ. ಹಾಗಾಗಿ ಅದೇ ಸ್ಟೈಲಿಂಗ್ ಆಲ್ವೇಸ್ ಮ್ಯಾಟರ್ಸ್ ಅಂತ. ನೀವು ಸ್ಯಾರಿನ ಹೆಂಗೆ ಕ್ಯಾರಿ ಮಾಡ್ತೀರಿ, ಹೆಂಗೆ ಸ್ಟೈಲ್ ಮಾಡ್ತೀರಿ, ಅದು ಯಾವಾಗಲೂ ಮ್ಯಾಟ್ರ್ ಆಗುತ್ತೆ. ಬಿಗ್ ಬಾಸ್ ಶೋ ನಿಮಗೊಂದು ಇಂಪ್ಯಾಕ್ಟನ್ನು ತಂದಿದೆ? ಹಾಂ, ಡೆಫಿನೆಟ್ಲಿ ತುಂಬ ಚೇಂಜ್ ಆಗಿದೆ. ಓಕೆ, ಎಕ್ಸ್ಪೋ ಒಂದು ಮೆಗಾ ಎಕ್ಸ್ಪೋ ಇಟ್ಟಿರುವಂಥದ್ದು ಎಷ್ಟು ದಿವಸ ನಡೆಯುತ್ತೆ, ಯಾವ ಥರ ಕಲೆಕ್ಷನ್ಸ್ ಇದೆ? 2 days ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಎಕ್ಸ್ಪೋ 3 days ಇದೆ, ಟಿಲ್ ಸಂಡೇ ಇಟ್ ಇಸ್ ದೇರ್. ಇಫ್ ದ ರೆಸ್ಪಾನ್ಸ್ ಇಸ್ ಗುಡ್, ವಿ ಆರ್ ಪ್ಲಾನಿಂಗ್ ಫಾರ್ ಎಕ್ಸ್ಟೆಂಡಿಂಗ್ ದ ಎಕ್ಸ್ಪೋ. ಇವತ್ತಿನ ಆರಂಭವಾಗಿ ಅಲ್ವಾ, ಹೇಗಿದೆ ಜನರ ರೆಸ್ಪಾನ್ಸ್ ಏನಂತ? ಗುಡ್ ಮ್ಯಾಮ್, ಸ್ಲೋಲಿ ದ ಕ್ರೌಡ್ ಇಸ್ ಕಮಿಂಗ್, ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್ ಕ್ರೌಡ್. ಲೆಟ್ಸ್ ಸಿ. ಒಂದು ನಿಮ್ಮ ನಿದರ್ಶನ ಸಿಲ್ಕ್ ಸ್ಯಾರಿ ಅನ್ನೋದು ಒಂದು ಟ್ರೆಂಡಿಂಗಲ್ಲಿತ್ತು. ಈಗ ಟ್ರೆಂಡಿಂಗಲ್ಲಿರುವ ಸ್ಯಾರೀಸ್ ಯಾವುದು, ತುಂಬ ಬೇಡಿಕೆ ಇರುವಂಥ ಸ್ಯಾರೀಸ್ ಯಾವುದು? Whatever I am draping, no, that go trend, ma'am. Like minimum 5,000 pieces we used to sell. Whatever I used to wear, no. So all the sarees are trendy sarees. ದೆನ್ ಈಗ ಮದುವೆ ಸೀರೆಗಳು, ಈಗ ಮದುವೆ ಬರ್ತಾ ಇದೆ, ಮದುವೆ ಸೀಸನ್, ಯುಗಾದಿ ಹಬ್ಬ ಬರ್ತಾ ಇದೆ, ಅದಕ್ಕೆ ತಕ್ಕಂತಹ ಸೀರೆಗಳು ಇಲ್ಲಿ ಲಭ್ಯ ಇದೆಯಾ? Yeah, we have till 1 lakh rupee saree we keep in store, and here also we kept few sarees. ಪ್ರೈಸ್ ರೇಂಜ್ ಹೇಗಿದೆ ಮ್ಯಾಮ್, ಎಲ್ಲಿಂದ? Starting silk saree starting price will be 6,000 with silk mark tag it will come, and up to 1 lakh we are keeping. ದೆನ್ ಬೇರೆ ಕಲೆಕ್ಷನ್ಸ್ ಯಾವುದೆಲ್ಲ ಇದಾವೆ, ನ್ಯೂ ಕಲೆಕ್ಷನ್ಸ್? New collection we have semi silk saree. So one category of semi silk saree you cannot see anywhere in the Bangalore stores. A special saree we got it for, especially for the expo, semi silk variety. It looks similar to pure silk saree. That's a special variety we are keeping. There is a variety of sarees. Which one is more like trending sarees? Trending saree, budget sarees, ma'am. Budget saree because everybody can afford, no. So silk saree means like if you have any occasion or function, then only you can go for the silk saree. Budget sarees like up to 5,000 range mein, especially Russian Dola is more trending. Okay, Russian Dola. Okay. That is for like we have from 3,000 till 5,000 range we have, but still it is a trendy saree we sell in quantity.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.